ಸಚಿವ ಸತೀಶ್ ಜಾರಕಿಹೊಳಿ ಭಾವನೆಗೆ ಇದೀಗ ಇಡಿ ಶಾಕ್. ಮಂಜುನಾಥ್ಗೆ ಶುರುವಾಯಿತು ಬಂಧನದ ಭೀತಿ. ಸಚಿವ ಸತೀಶ್ ಜಾರಕಿಹೊಳಿ ಭಾವನೆಗೆ ಇಡಿ ಶಾಕ್. ಮಂಜುನಾಥ್ಗೆ ಇದೀಗ ಶುರುವಾಗಿದೆ ಬಂಧನದ ಭೀತಿ. ಇಡಿ ದಾಳಿಯಲ್ಲಿ ಮಹತ್ವದ ದಾಖಲೆಗಳು ಇದೀಗ ಪತ್ತೆಯಾಗಿರುವಂತದ್ದು, ಅಧಿಕಾರಿಗಳ ಕೈಗೆ ಸಿಕ್ಕಿರುವಂತದ್ದು. ಟಿವಿ ಸೆಂಟರ್ನಲ್ಲಿರುವಂತಹ ಮನೆಯಲ್ಲಿ ಆಸ್ತಿ ಪತ್ರ ಲಭ್ಯ ಆಗಿದೆ. ಮಂಜುನಾಥ್ ಬೇನಾಮಿ ಆಸ್ತಿ ಪತ್ರಗಳು ಇಡಿಗೆ ಲಭ್ಯ ಆಗಿರುವಂತದ್ದು. 10 ಕಡೆಗಳಲ್ಲಿ ಮುಂದುವರೆದ ಶೋಧ ಕಾರ್ಯ. ಬೆಳಗಾವಿಯಲ್ಲೂ ಕೂಡ 6 ಕಡೆಗಳಲ್ಲಿ ಇಡಿ ತಲಾಶ್ ನಡೆಸಿದೆ. ಸತತ 10 ಗಂಟೆಗಳಿಂದ ನಡೆಯುತ್ತಿರುವಂತಹ ಇಡಿ ದಾಳಿ. ಕೆಲ ಗುತ್ತಿಗೆ ದಾಖಲೆಗಳು, ಬಾಂಡ್ಗಳು ಕೂಡ ಪತ್ತೆಯಾಗಿವೆ. ಬೇನಾಮಿ ಆಸ್ತಿ ಮಾಡಿರುವುದು ಮೇಲ್ನೋಟಕ್ಕೆ ಪತ್ತೆಯಾಗಿರುವಂತದ್ದು. ಬೆಂಗಳೂರಿನ ಗೌಪ್ಯ ಸ್ಥಳದಲ್ಲಿ ಮಂಜುನಾಥ್ಗೆ ವಿಚಾರಣೆ ಇದೀಗ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಭಾವನೆಗೆ ಇಡಿ ಶಾಕ್ ನೀಡಿರುವಂತದ್ದು. ಮಂಜುನಾಥ್ಗೆ ಶುರುವಾಯಿತು ಬಂಧನದ ಭೀತಿ. ಇಡಿ ದಾಳಿಯಲ್ಲಿ ಮಹತ್ವದ ದಾಖಲೆಗಳು ಪತ್ತೆಯಾಗಿರುವಂತದ್ದು. ಅಧಿಕಾರಿಗಳು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಟಿವಿ ಸೆಂಟರ್ನಲ್ಲಿರುವಂತಹ ಮನೆಯಲ್ಲಿ ಆಸ್ತಿ ಪತ್ರ ಲಭ್ಯ ಆಗಿದೆ. ಇಡಿ ಅಧಿಕಾರಿಗಳ ದಾಳಿ ವೇಳೆ ಮಂಜುನಾಥ್ ಬೇನಾಮಿ ಆಸ್ತಿ ಪತ್ರಗಳು ಕೂಡ ಈಗ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. 10 ಕಡೆಗಳಲ್ಲಿ ಮುಂದುವರೆದಿರುವಂತಹ ಶೋಧ ಕಾರ್ಯ. 10 ಕಡೆಗಳಲ್ಲಿ ಮುಂದುವರೆದಿರುವಂತಹ ಶೋಧ ಕಾರ್ಯ. ಇದೀಗ ಬೆಳಗಾವಿಯಲ್ಲಿ 6 ಕಡೆಗಳಲ್ಲೂ ಕೂಡ ಇಡಿ ತನ್ನ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಸತತ 10 ಗಂಟೆಗಳಿಂದ ನಡೀತಾ ಇರುವಂತಹ ಇಡಿ ದಾಳಿ. ಈ ಒಂದು ದಾಳಿಯಲ್ಲಿ ಕೆಲ ಗುತ್ತಿಗೆ ದಾಖಲೆಗಳು ಜೊತೆಗೆ ಬಾಂಡ್ಗಳು ಕೂಡ ಪತ್ತೆಯಾಗಿರುವಂಥದ್ದು. ಇಡಿ ಅಧಿಕಾರಿಗಳು ಎಲ್ಲವನ್ನ ತೆಗೆದುಕೊಂಡಿದ್ದಾರೆ. ಬೇನಾಮಿ ಆಸ್ತಿ ಮಾಡಿರುವುದು ಕೂಡ ಈಗ ಮೇಲ್ನೋಟಕ್ಕೆ ಪತ್ತೆಯಾಗಿರುವಂಥದ್ದು. ದಾಳಿ ವೇಳೆ ಬೆಂಗಳೂರಿನ ಗೌಪ್ಯ ಸ್ಥಳದಲ್ಲಿ ಮಂಜುನಾಥ್ ಅವರನ್ನ ವಿಚಾರಣೆಗೆ ಪಡೆದುಕೊಳ್ಳಲಾಗಿದೆ. ವಿಚಾರಣೆಯನ್ನ ನಡೆಸ್ತಾ ಇರುವಂಥದ್ದು ಇಡಿ ಅಧಿಕಾರಿಗಳು. ಸಚಿವ ಸತೀಶ್ ಜಾರಕಿಹೊಳಿ ಭಾವನೆಗೆ ಇದೀಗ ಇಡಿ ಶಾಕ್ ಕೊಟ್ಟಿರುವಂಥದ್ದು. ಮಂಜುನಾಥ್ಗೆ ಶುರುವಾಗಿದೆ ಬಂಧನದ ಭೀತಿ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಇಡಿ ದಾಳಿಯ ವೇಳೆ ಮಹತ್ವದ ದಾಖಲೆಗಳು ಅವರ ಮನೆಯಲ್ಲಿ ಪತ್ತೆಯಾಗಿರುವಂಥದ್ದು. ಟಿವಿ ಸೆಂಟರ್ನಲ್ಲಿರುವಂತಹ ಮನೆಯಲ್ಲಿ ಆಸ್ತಿ ಪತ್ರ ಲಭ್ಯ ಆಗಿದೆ. ಅಧಿಕಾರಿಗಳಿಗೆ ಇದೀಗ ಮಂಜುನಾಥ್ ಬೇನಾಮಿ ಆಸ್ತಿ ಪತ್ರಗಳು ಕೂಡ ಇಡಿಗೆ ಲಭ್ಯ ಆಗಿರುವಂಥದ್ದು. ದಾಳಿಯ ವೇಳೆ 10 ಕಡೆಗಳಲ್ಲಿ ಮುಂದುವರೆದಿರುವಂತಹ ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರಿತಾನೆ ಇದೆ. ಬೆಳಗ್ಗೆಯಿಂದ ಶುರುವಾಗಿದ್ದು ಬೆಳಗಾವಿಯಲ್ಲಿ 6 ಕಡೆಗಳಲ್ಲಿ ಇಡಿ ತಲಾಶನ ಮುಂದುವರೆಸಿದೆ. ಸತತ 10 ಗಂಟೆಗಳಿಂದ ನಡೀತಾ ಇರುವಂತಹ ಇಡಿ ದಾಳಿ ಇದಾಗಿದೆ. ಬೆಳಗ್ಗೆಯಿಂದ ನಡೀತಾ ಇರುವಂತಹ ದಾಳಿ. ಕೆಲ ಗುತ್ತಿಗೆ ದಾಖಲೆಗಳು ಜೊತೆಗೆ ಬಾಂಡ್ಗಳು ಕೂಡ ಪತ್ತೆಯಾಗಿರುವಂಥದ್ದು. ಮಂಜುನಾಥ್ ಅವರ ಮನೆಯಲ್ಲಿ ಬೇನಾಮಿ ಆಸ್ತಿ ಮಾಡಿರುವುದು ಮೇಲ್ನೋಟಕ್ಕೆ ಪತ್ತೆಯಾಗಿದೆ. ಬೆಂಗಳೂರಿನ ಗೌಪ್ಯ ಸ್ಥಳದಲ್ಲಿ ಮಂಜುನಾಥ್ ಅವರನ್ನ ಇಡಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇರುವಂಥದ್ದು. ಈ ಕುರಿತಾಗಿ ದಾಳಿಯ ವಿಚಾರಣೆಯ ಕುರಿತಾಗಿ ಈಗ ಬೆಂಗಳೂರಿನ ಗೌಪ್ಯ ಸ್ಥಳದಲ್ಲಿ ಈ ಒಂದು ಮಂಜುನಾಥ್ ಅವರನ್ನ ವಿಚಾರಣೆಯನ್ನ ಕೂಡ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಬಂಧನದ ಭೀತಿ ಕೂಡ ಇರುವಂಥದ್ದು. ಇಡಿ ದಾಳಿಯಲ್ಲಿ ಮಹತ್ವದ ದಾಖಲೆಗಳು ಕೂಡ ಪತ್ತೆಯಾಗಿರುವಂಥದ್ದು. ಟಿವಿ ಸೆಂಟರ್ನಲ್ಲಿರುವಂತಹ ಮನೆಯಲ್ಲಿ ಆಸ್ತಿ ಪತ್ರ ಲಭ್ಯ ಆಗಿದೆ. ಈ ಒಂದು ಆಸ್ತಿ ಪತ್ರವನ್ನ ನೋಡಿದಾಗ ಬೇನಾಮಿ ಆಸ್ತಿ ಪತ್ರಗಳು ಲಭ್ಯ ಆಗಿರುವಂಥದ್ದು. ಮಂಜುನಾಥ್ ಅವರ ಬೇನಾಮಿ ಆಸ್ತಿ ಪತ್ರಗಳು 10 ಕಡೆಗಳಲ್ಲಿ ಈಗ ಮುಂದುವರೆದಿರುವಂಥದ್ದು ಶೋಧ ಕಾರ್ಯ.